ಇಂದು ಡಿಕೆಶಿ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ಮಾಡಲಾಗುತ್ತೆ. ಜಿಬಿಎಗೆ ಸಂಬಂಧಿಸಿದ ವಿಚಾರಕ್ಕೆ ಮೀಟಿಂಗ್ ಅನ್ನ ಮಾಡಲಾಗುತ್ತೆ. ಇಂದು ಡಿಕೆಶಿ ನೇತೃತ್ವದಲ್ಲಿ ಮಹತ್ವದ ಸಭೆ, ಜಿಬಿಎಗೆ ಸಂಬಂಧಿಸಿದ ವಿಚಾರಕ್ಕೆ ಮೀಟಿಂಗ್ ಕೆಪಿಸಿಸಿ ಕಚೇರಿಯಲ್ಲಿ ನಡೆಯಲಿರುವ ಸಭೆ ಇದು. ಮಹತ್ವದ ಸಭೆಯನ್ನ ಮಾಡ್ತಾರೆ ಡಿಕೆ ಶಿವಕುಮಾರ್ ಅವರು. ಜಿಬಿಎಗೆ ಸಂಬಂಧಿಸಿದಂತೆ ಈ ಒಂದು ಮೀಟಿಂಗ್ ಅನ್ನ ಮಾಡಲಾಗುತ್ತೆ. ಮಧ್ಯಾಹ್ನ 3 ಗಂಟೆಗೆ ಮೀಟಿಂಗ್ ನಡೆಯಲಿದೆ. ಸಭೆಯಲ್ಲಿ ಶಾಸಕರು ಕೂಡ ಭಾಗಿಯಾಗಲಿದ್ದಾರೆ. ಇಂದು ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಹತ್ವದ ಚರ್ಚೆಯನ್ನ ಮಾಡಲಾಗುತ್ತೆ. ಜಿಬಿಎಗೆ ಸಂಬಂಧಿಸಿದ ವಿಚಾರಕ್ಕೆ ಈ ಒಂದು ಮೀಟಿಂಗ್ ಅನ್ನ ಆಯೋಜನೆ ಮಾಡಲಾಗಿದೆ. ಎಲೆಕ್ಷನ್ ವಿಚಾರ ಆಗಿರಬಹುದು, ಅದರ ಜೊತೆಗೆ ಈಗ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಆ ಒಂದು ವಿಚಾರ ಆಗಿರಬಹುದು, ಇದರ ಜೊತೆಗೆ ಸಾರ್ವಜನಿಕರು ತಮ್ಮ ಸಮಸ್ಯೆಯನ್ನ ಹೇಳಿಕೊಂಡಿದ್ರು. ಈ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಮಧ್ಯಾಹ್ನ 3 ಗಂಟೆಗೆ ಮೀಟಿಂಗ್ ನಡೆಯುತ್ತೆ. ಈ ಮೀಟಿಂಗ್ನಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಕೂಡ ಆಗತ್ತೆ. ನೋಡಬೇಕಾಗತ್ತೆ ಯಾವ ರೀತಿ ಇದೆಲ್ಲ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅದೆಲ್ಲವನ್ನು ಕೂಡ ಯಾವ ರೀತಿ ಸಾಲ್ವ್ ಮಾಡ್ತಾರೆ ಅಂತ. ಮುಖ್ಯವಾಗಿ ಜಿಬಿಎ ಚುನಾವಣೆ ಇದೆ, ಆ ಚುನಾವಣೆಯ ಕುರಿತು ಚರ್ಚೆಯನ್ನ ಮಾಡ್ತಾರೆ. 5 ಜಿಬಿಎ ಏನು ಮಹಾನಗರ ಪಾಲಿಕೆಗಳಿದ್ದಾವೆ, ಈ 5 ಪಾಲಿಕೆಗಳ ಕುರಿತು ಕೂಡ ಚರ್ಚೆಯನ್ನ ಮಾಡ್ತಾರೆ. ಯಾಕಂದರೆ ಎಲೆಕ್ಷನ್ಗೆ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗತ್ತೆ, ಏನು ಎತ್ತ ಅದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡ್ತಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಈ ಒಂದು ಮೀಟಿಂಗ್ ಇರುತ್ತೆ. ಈ ಒಂದು ಮೀಟಿಂಗ್ 3 ಗಂಟೆಗೆ ಸದ್ಯಕ್ಕೆ ನಿಯೋಜನೆ ಕೂಡ ಮಾಡಲಾಗಿದೆ. 3 ಗಂಟೆಗೆ ಮೀಟಿಂಗನ್ನು ಮಾಡ್ತಾರೆ. ಈ ಒಂದು ಮೀಟಿಂಗ್ನಲ್ಲಿ ಶಾಸಕರು ಕೂಡ ಭಾಗಿಯಾಗ್ತಾರೆ. ಯಾಕಂದರೆ ಶಾಸಕರ ಒಪಿನಿಯನ್ ಕೂಡ ಬಹಳ ಮುಖ್ಯವಾಗಿ ಬೇಕಾಗತ್ತೆ. ಹಾಗಾಗಿ ಎಲ್ಲರ ಒಪಿನಿಯನ್ ಕೂಡ ಸಂಗ್ರಹ ಮಾಡುವ ಸಾಧ್ಯತೆ ಕೂಡ ಇದೆ. ಇನ್ನು ಮುಖ್ಯವಾಗಿ ಚುನಾವಣೆಯೇ ಇದರ ಮೇನ್ ಅಜೆಂಡಾ ಅಂತ ಕೂಡ ಹೇಳಬಹುದಾಗಿದೆ. ಏಕೆಂತಂದರೆ ಈ ಚುನಾವಣೆಯನ್ನು ಕಾಂಗ್ರೆಸ್ನವರು ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಗೆಲ್ಲಲೇಬೇಕೆಂಬ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಪ್ಲಾನಿಂಗ್ ಕೂಡ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಯಾವ ರೀತಿ ಒಂದು ಚುನಾವಣೆಯನ್ನು ಆಯೋಜನೆ ಮಾಡಬೇಕು, ಮಹಾನಗರ ಪಾಲಿಕೆಗಳಿಗೆ ಸಂಬಂಧಪಟ್ಟಂತೆ ಅದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡ್ತಾರೆ. ಇನ್ನು ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ರು. ಅಹವಾಲನ್ನು ಕೂಡ ಸ್ವೀಕಾರ ಮಾಡುವ ಕೆಲಸವನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ರು. ಇದೆಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡ್ತಾರೆ.